ಅಭಿಯಾನಕ್ಕೆ ಎಲ್ಲರೂ ಸಾಥ್ ಕೊಡಿ, ಎಲ್ಲರೂ ಕೈ ಜೋಡಿಸಿ. ಯಾವ್ಯಾವ ಕೆರೆ ಯಾವ್ಯಾವ ವ್ಯಾಪ್ತಿಯಲ್ಲಿದ್ದಾರೆ, ಯುವಕರು, ರೈತಾಪಿ ವರ್ಗದವರು, ವಾಲಂಟಿಯರ್ಸ್ ಏನಿರ್ತಾರೆ, ಸ್ವಯಂ ಸೇವಕರು, ಕೈ ಜೋಡಿಸಿ. ಇಲ್ಲಿ ಯಾರ ಹೆಸರು ಬೇಡ, ಯಾವ ಇದು ವ್ಯಕ್ತಿ ಪೂಜನೆ ಬೇಡ. ಇದು ಕೆರೆಗಳ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಟ್ಟಾಗ ಮಾತ್ರ ನಾವು ಒಂದು ನಮ್ಮ ಕೆರೆ ನಮ್ಮ ಆಸ್ತಿ ಅನ್ನೋದು ಒಂದು ಅಂಶ ನಮ್ಮ ಮೈಂಡ್ ಅಲ್ಲಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಜಲಸಂಕಲ್ಪ ಅಭಿಯಾನ ಶುರು ಮಾಡಿದೀವಿ. ಕಂದವಾರ ಕೆರೆ ಎಷ್ಟು ದೊಡ್ಡದು ಅಂತ ತಮ್ಗೆಲ್ಲರಿಗೂ ಮಾಹಿತಿ ಇದೆ. ಆ ಜೊಂಡು ಮುಕ್ತ ಕಂದವಾರ ಕೆರೆ ಮಾಡಿ ಏನು ಗತವೈಭವ ಏನಿದೆ, ಒಂದು 50-60 ವರ್ಷಗಳಿಂದ ಕಂದವಾರ ಕೆರೆ ಏನಿರ್ಬೋದು, ಒಂದು ಶುದ್ಧವಾದ ನೀರು, ಅದು ಎಚ್ ಎನ್ ವ್ಯಾಲಿ ಬಂದು ನೀರು ಏನು ಸಂಸ್ಕರಣೆ ಆಗ್ತಾ ಇದೆ, ಈ ರೀತಿ ಕ್ಲೀನ್ ಮಾಡದಿರಾ ಎಲ್ಲಾ ತ್ಯಾಜ್ಯಗಳು ಬಿಟ್ಟು ನಾವೇ ಕಲುಷಿತಗೊಳಿಸೋದನ್ನ ತಡೆಗಟ್ಟಿ ಅದನ್ನ ಒಂದು ಸುಂದರವಾದ ಒಂದು ಕೆರೆ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು. ಆ ಕೆರೆ ಪರಿಸರ ಸುತ್ತು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕೆರೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಬೇಕು. ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ವಾಕ್ ಪಾತ್ರಗಳು ಏನ್ ಮಾಡ್ತಾ ಇದ್ದಾರೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ತಾಲೂಕುಗಳನ್ನ ಗಮನಿಸಿದ್ದೇನೆ. ಆ ರೀತಿ ನಿರ್ಮಾಣ ಮಾಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಸಂರಕ್ಷಣೆ ಆಗಿ ಅಂತರ್ಜಲ ಮಟ್ಟ ಏನು ಕುಸಿದಿತ್ತು ಆಗ 15 ವರ್ಷಗಳ ಹಿಂದೆ, ಅದು ಮುಂದಿನ ದಿನಗಳಲ್ಲಿ ಕುಸಿದಿರ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ ಅಂತ ಜಲಸಂಕಲ್ಪ ಶುರು ಮಾಡಿದ್ದೀನಿ. ಇದು ಕಂದವಾರ ಕೆರೆಯನ್ನು ಕೂಡ ಅದನ್ನ ಅಳವಡಿಸಿಕೊಂಡಿದ್ದೀವಿ ನಮ್ಮ ಒಂದು ಸಂಕಲ್ಪದ ಅಭಿಯಾನದಲ್ಲಿ. ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಡಿ ಇಂಥ ಒಳ್ಳೆ ವಿಚಾರಗಳಿಗೆ ದಯವಿಟ್ಟು ಮನವಿ ಮಾಡ್ಕೊಂತೀರಿ. ಇದರ ಉದ್ದೇಶನೇ ಈ ಒಂದು ಕಂದವಾರ ಕೆರೆ ಏನು ಇವತ್ತು ಸಮಸ್ಯೆಗೆ ಒಳಗಾಗಿದೆ, ಏನು ಹಲವಾರು ಜನಗಳ ಒಂದು ಬಾಯಿ ಮಾತಾಗಿದೆ, ಅದನ್ನ ನಿಲ್ಲಿಸಬೇಕು ಅನ್ನೋದಕ್ಕೆ ಇವತ್ತು ಕಂದವಾರ ಕೆರೆನ ನಾನು ಏನು ಪಾಯಿಂಟ್ ನಂಬರ್ 1 ಹೇಳಿದೆ, ಕೆರೆ ಜೊಂಡನ್ನ ಕ್ಲೀನ್ ಮಾಡಿ ಕೆರೆ ಸಂರಕ್ಷಣೆಯನ್ನು ನಾನು ಮಾಡ್ತೀನಿ. ಕೆರೆ ಪುನಶ್ಚೇತನ ಜಲಸಂಕಲ್ಪ ಅಭಿಯಾನ ಕಂದವಾರ ಇಂದ ಶುರುವಾದಾಗ 44 ಕೆರೆನೂ ಪುನಶ್ಚೇತನಗೊಳಿಸ್ತೀನಿ ಅಂತ ಹೇಳಿದೀನಿ. ನೀವು ಒಂದೇ ಹೇಳಿದ ಕಂದವಾರ ಒಂದೇ ಹೇಳಿದ್ರೆ ಸರ್ 44 ಕೆರೆ ಅಂತ ಹೇಳಿದ್ದೀನಲ್ಲ, ಕೊಡಿ ಅಂತ ಹೇಳಿ ಕೇಳ್ತಾ ಇಲ್ಲ. ಇದು ಯಾರು ಕೂಡ ನನಗೆ ಪ್ರೇರೇಪಣೆ ಕೊಡೋ ಅವಶ್ಯಕತೆ ಇಲ್ಲ. ಇದು ನಾವು 18 ವರ್ಷದಿಂದ ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಮಾಹಿತಿಗಳು ನಾನು ತಿಳ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆಯಿಂದ ಬಂದು ನೀರಾವರಿ 6 ವರ್ಷ ಆದ್ಮೇಲೆ ಎಚ್ ಎನ್ ವ್ಯಾಲಿ ಬಗ್ಗೆ ನಾನು ಎಚ್ಚೆತ್ತುಕೊಂಡಿಲ್ಲ. ನಾನು ಬಾಗೇಪಲ್ಲಿಯಲ್ಲೂ ಕೂಡ ನೀರಿನ ವಿಚಾರವಾಗಿ ಹಲವಾರು ರೀತಿಯಲ್ಲಿ ನಾವು ಏನ್ ಕೆಲಸ ಮಾಡಬೇಕು ಮಾಡಿದೀವಿ. ಅದಕ್ಕೋಸ್ಕರ ನಮಗೆ ಪರಿಹಾರ ಕೊಡೋದಷ್ಟೇ ಅರುಣ್ ಕೆಲಸ. ರಾಜಕೀಯ ಮಾಡೋದು, ನೀರಿನಿಂದ ರಾಜಕೀಯ ಮಾಡಿದವರು ಉದ್ಧಾರ ಆಗಿರೋ ಚರಿತ್ರೆ ಇಲ್ಲಿಲ್ಲ. ಇವತ್ತು ಕಾವೇರಿ ನದಿ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿ ಕಾವೇರಿ ನದಿ ವಿವಾದ ಅಂತ್ಯ ಆಗಿದ್ದು, ನಾನು ಸರ್ಕಾರದ ಕಾಲರ್ ಪಟ್ಟಿಗೆ ಹಿಡಿಯೋದು ಏನು ಪ್ರಚಾರ ಮಾಧ್ಯಮಗಳ ಮುಂದೆ ಹಿಡಿತೀನಿ ಅಂತ ಹೇಳೋದಿಲ್ಲ. ಕಾನೂನಾತ್ಮಕವಾಗಿ ಅದನ್ನು ಹೋರಾಟ ಮಾಡ್ತೀನಿ. ಇವೆಲ್ಲ ನಾವೇನು ಮಾಡಿದೀವಿ ಇದಕ್ಕೆ ಪೂರ್ವಕವಾಗಿ ಸ್ಪಂದಿಸಿಲ್ಲ ಅಂದ್ರೆ ಕಾನೂನು ಮುಖಾಂತರ ನಾನು ಸರ್ಕಾರದ ಮೇಲೆ ಒಂದು ಮೊಕದ್ದಮೆಯನ್ನು ಹೂಡಿ ಕಾನೂನಿನಲ್ಲಿ ನಾನು ಹೋರಾಟ ಮಾಡ್ತೀನಿ. ಅದರ ವಿಚಾರ ನೆಕ್ಸ್ಟ್ ಇದೆ. ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನ ಮಂತ್ರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ರಿಪೋರ್ಟ್ ಬಂದ ಮೇಲೆ 1 ತಿಂಗಳ ಹಿಂದೆ. ಇದು ಪ್ರಧಾನಿ ಮಂತ್ರಿಗಳಿಗೆ, ಇದು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾನು ಲಕ್ಷ ಸಹಿ ಸಂಗ್ರಹಣೆ ಮಾಡಿ ಕಳಿಸ್ತೀನಿ ಅಂತ ಇಲ್ಲ. ಯಾಕಂದ್ರೆ ರಾಷ್ಟ್ರಪತಿಯವರ ಆಡಳಿತದ ಏನು ವ್ಯಾಪ್ತಿ ಇರ್ತಿದೆ ಫಸ್ಟ್ ತಿಳ್ಕೊಬೇಕು. ಅದಕ್ಕೆ ನಾನು ಈಗಾಗಲೇ ನಮ್ಮ ಹಿರಿಯರಾದ ಬಾಬು ಅವರಿಗೆ ಕೇಳಿದೆ, ಸಂವಿಧಾನದ ಕೊರತೆಗಳಿದ್ದಾವೆ, ಕೆಲವರಿಗೆ ರಾಜ್ಯಾಂಗದ ಕೊರತೆ ಇದೆ, ಅದನ್ನ ತಾವು ದಯವಿಟ್ಟು ಒಂದು ವಾರಕ್ಕೊಂದ್ಸಲಿ ಸಂವಾದ ಏರ್ಪಡಿಸಿದ್ರೆ ಕೆಲವರಿಗೆ ಇದಾಗಬೇಕು ಅಂತ. ಇದು 1 ತಿಂಗಳಿಂದಲೇ ರಾಷ್ಟ್ರಪತಿಯವರಿಗೆ ನಾನು ತಲುಪಿಸಿದ್ದೀನಿ. ಏನಂತ ನಮ್ಮ ರೆಪ್ರೆಸೆಂಟೇಷನ್ ರಿಗಾರ್ಡಿಂಗ್ ಕ್ರಿಟಿಕಲ್ ವಾಟರ್ ಸ್ಯಾಕ್ರಿಟಿ ಅಂಡ್ ಫಾರ್ಮಲ್ ಪಿಟಿಷನ್ ಫಾರ್ ರೆಜುನೇಷನ್ ಆಫ್ ಲೇಕ್ಸ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಂದ್ರೆ ಸರ್ ಈಗ ಹೇಳೋರ್ನ ನಾನು ನಂಬಲ್ಲ. ನಂಬೋರ್ಗೆ ಏನ್ ಹೇಳ್ಬೇಕು ಅಂತ ಅವ್ರ ಆತ್ಮಸಾಕ್ಷಿಗೆ ವಿಮರ್ಶೆ ಮಾಡ್ಕೊಬೇಕು. ಬಾಯಿ ಮಾತಲ್ಲಿ ಇನ್ನೊಬ್ರು ಮೊನ್ನೆ ಯಾರೋ ಹೇಳಿದ್ರು, ಇದು ಇಂಡಿಯನ್ ಏರ್ ಫೋರ್ಸ್ ಹತ್ರ ಪ್ರಾಯೋಗಿಕವಾಗಿ ವಿಮಾನಗಳ ಹಾರಾಟ ನಡೆಸ್ತಾ ಇರ್ತಾರೆ. ಅದನ್ನ ಬೇರೆ ದೃಷ್ಟಿಯಲ್ಲಿ ಯಾರೋ ಒಬ್ರು ಬಂದು ಇಲ್ಲಿ ಏನೋ ಬಾಂಬ್ ದಾಳಿ ಆಗ್ತಾ ಇದೆ ಅಂತ ಹೇಳಿ ನಂಬ್ತಾರ. ಮಾಧ್ಯಮದ ಮುಖಾಂತರ ಏನೋ ಜಯಕುಮಾರ್ ಬಂದ್ರು, ಇದೇನೋ ಕೆರೆಗಳ ನೀರು ಸ್ಯಾಂಪಲ್ ಮಾಡಿದ್ರು ಓದ್ತಾರೆ, ಅದಲ್ಲ. ಪ್ರತಿ 6 ತಿಂಗಳಿಗೊಮ್ಮೆ ಎಚ್ ಎನ್ ವ್ಯಾಲಿ ವ್ಯಾಪ್ತಿಯಲ್ಲಿ ಏನ್ ಕೆರೆಗಳಿದ್ದಾವೆ, ಏನು ಸಮಸ್ಯೆ ನಮ್ಮ ಕೆರೆಗಳಿದ್ದಾವೆ, ಪ್ರತಿ 6 ತಿಂಗಳಿಗೊಮ್ಮೆ ಈ ರಿಪೋರ್ಟ್ ನ ಮಾಧ್ಯಮದ ಮುಂದೆ ಹೇಳ್ತೀನಿ. ನನ್ನ ಲಾಭಕ್ಕಲ್ಲ, ಜನಗಳು ತಿಳ್ಕೊಳ್ಳಿ ನಮ್ಮ ಕೆರೆ ನೀರಿನ ಗುಣಮಟ್ಟ. ಇನ್ನ 2 ನಿಮಿಷ ಕಾಲಾವಕಾಶ ಕೊಡಿ. ಇನ್ನು ಮೈನ್ ಆಕ್ಚುಲ್ ಆಗಿ ಏನಿದೆ 2 ಪಾಯಿಂಟ್ ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ಇದನ್ನ ಹೇಳಿದೆ, ನನ್ನ ಉದ್ದೇಶ ಏನಿದೆ ಇದನ್ನ ಹೇಳಿದೀನಿ. ಎರಡನೇದು ಎಚ್ ಎನ್ ವ್ಯಾಲಿ ಬಗ್ಗೆ ಎಸ್ಟಿಪಿ ಏನಿದೆ, ಇಲ್ಲಿಂದ ಮೊದಲು ಬಾಗ್ಲೂರ್ ಕೆರೆಗೆ ಬರ್ತೈತೆ ನೀರು. ಎಸ್ಟಿಪಿ ಟ್ರೀಟ್ಮೆಂಟ್ ವಾಟರ್ ಏನಿದೆ 800 ಎಸ್ಟಿಪಿ ಇಂದ ಹೆಬ್ಬಾಳ ಮತ್ತು 800 ಎಸ್ಟಿಪಿ ಇಂದ ಬಾಗ್ಲೂರ್ ಬಂದು ಬಾಗ್ಲೂರ್ ಕೆರೆಯಿಂದ ಇದು ಏನು ಬೆಂಗಳೂರು ಉತ್ತರ ಭಾಗ ಅರ್ಬನ್ ಏರಿಯಾ ಈಗ ಸಿಂಗನಾಯಕನಹಳ್ಳಿ ಕೆರೆ. ಇವತ್ತು ನಮ್ಮ ಪಕ್ಕ ಕ್ಷೇತ್ರ ಶಾಸಕರು ಬಂದು ಹೋರಾಟದಲ್ಲಿ ಪಾಲ್ಗೊಂಡ್ರು. ಅವ್ರ ಕ್ಷೇತ್ರದಲ್ಲೂ ಕೂಡ ಎಚ್ ಎನ್ ವ್ಯಾಲಿ ನೀರೇ ಹರಿತಾ ಇರೋದು. ಅಲ್ಲೂ ಕೂಡ ಆರೋಗ್ಯ ಸಮಸ್ಯೆಗಳಿಲ್ವಾ? ಎಲ್ಲಾ ಕಡೆ ಸುಮ್ನೆ ನಾವು ಬಿತ್ತರ್ಸಕ್ ಮುಂಚೆ ಇವ್ರೇನು ಮಾಧ್ಯಮದವ್ರ ಮುಂದೆ ಹೇಳ್ತಾರೆ, ವಿಚಾರಗಳನ್ನ ಜನಗಳಿಗೆ ತಿಳಿಸ್ಬೇಕು. ಈಗ ಅಲ್ಲಿ ಬಂದು ಚಿಕ್ಕಬಳ್ಳಾಪುರದ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ಅದು ಬಹಳ ನೋವಾಯ್ತು. ಅದಕ್ಕೋಸ್ಕರ ನಾವು ಕೂಲಂಕುಷವಾಗಿ ಹೋಗಿದ್ದೀವಿ ನಾವು ವಿಚಾರನ. ಈಗ ಸಿಂಗನಾಯಕನಹಳ್ಳಿಯಲ್ಲಿ ಎಲ್ಲಿರೋದು ಶಾಸಕರು ಇರೋದು ಅಲ್ಲೇ. ಆ ಶಾಸಕರು ಇರೋ ಏರಿಯಾ ಕೆರೆಯಲ್ಲಿ ನಾನು ಪ್ರತಿದಿನ ಅಲ್ಲಿ ಓಡಾಡ್ತೀನಿ. ಅಲ್ಲಿ ಕೆರೆಯಲ್ಲಿ ಜೊಂಡು ಬೆಳೆದಿಲ್ಲ ಇವ್ರೆ. ಇಲ್ಲೇನು ಕೆರೆಗಳು ಎಲ್ಲಿ ಬೆಳೆದಿದೆ, ಕೆಲವು ಕಡೆ ಜೊಂಡುಗಳು ಬೆಳೆದಿಲ್ಲ, ಕ್ಲೀನ್ ಆಗೇ ಇದೆ.
ಎಚ್ ಎನ್ ವ್ಯಾಲಿ ನೀರೇ ಬರ್ತಾ ಇರೋದು ಅಲ್ಲಿ ಕೆರೆಗೇನು ಅಲ್ಲಿ ಬೇರೆ ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ ಸಿಂಗನಾಯಕನಹಳ್ಳಿಗೆ. ಎಚ್ ಎನ್ ವ್ಯಾಲಿ ನೀರೇ ಅಲ್ಲಿ ಹೋಗ್ತಾ ಇದೆ ನೋಡಿ. ಸಿಂಗನಾಯಕನ ಕೆರೆ ಪಕ್ಕದಲ್ಲಿ ತಿಮ್ಮಸಂದ್ರ ಕೆರೆ, ತರುವಣಸ ಕೆರೆ, ಚಿಕ್ಕಜಾಲ ಕೆರೆ, ಬಂಡಿ ಕೊಡಗಳ್ಳಿ, ಈ ರೀತಿ ದೇವನಹಳ್ಳಿಯಿಂದ ಹೋಗಿ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂತಾ ಇರ್ತದೆ. ಫಸ್ಟ್ ಕಂದವಾರ 1 ಕೊಟ್ಟಿದ್ದಾರೆ, ಯಾಕಂದ್ರೆ ಮೈನ್ ಅಲ್ಲಿಂದಾನೆ ಡೆಲಿವರಿ ಚೇಂಬರ್ ಇರೋದು ಕಂದವಾರಕ್ಕೆ. ಎಚ್ ಎನ್ ವ್ಯಾಲಿದು ಕಂದವಾರ ಕೆರೆ. ಮುದ್ದೇನಹಳ್ಳಿ ಏನಿದೆ, ತಾವು ಸತ್ಯಭಾಯ ಸಾಯಿ ಅವರ ಏನ್ ಆಶ್ರಮ ಇದೆ ಗೇಟ್ ಮುಂದೆ ಹೋದ್ರೆ ನೀವೆಲ್ಲರೂ ಮಾಧ್ಯಮದವ್ರು ನೋಡಿದ್ರೆ. ಇಲ್ಲಿ ನಾವು ಮೊನ್ನೆ ಮಾಧ್ಯಮವ್ರ ಜೊತೆ ನಾನು ಕೆಲವು ವಿಡಿಯೋಗಳಿದಾವೆ, ನಾನೇ ಸಮಯ ಬಂದಾಗ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಯಾಕಂದ್ರೆ ಇದು ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾವು ಇದು ಮಾಡ್ಬೇಕು, ಅಷ್ಟು ಸುಲಭವಾಗಿ ಇದಾಗಲ್ಲ ಅಂತ ಹೇಳಿ. ಈ ಕಂದವಾರ ಕೆರೆಗೆ ಏನು ಸಂಪರ್ಕ ಆಗುತ್ತೆ ಡೆಲಿವರಿ ಚೇಂಬರ್, ಆ ಎಂದು ಓಪನ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅಲ್ಲಿಂದ ತ್ಯಾಜ್ಯನ ಡೈರೆಕ್ಟ್ ಆಗಿ ಬಿಡ್ತಾ ಇದೆ. ಸ್ಟಾರ್ಟಿಂಗ್ ಇಂದಾನೇ ಇದು ಕಲುಷಿತ ಆಗ್ತಾ ಇರೋದು, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಅದಾದ ನಂತರ ಅಲ್ಲಿಂದ ಮುಂದೆ ಹರ್ಕೊಂಡು ಕಂದವಾರ ಕೆರೆಗೆ ಏನ್ ಪೈಪ್ ಲೈನ್ ಮುಖಾಂತರ ಬಂದಿದೆ ಅಲ್ಲಿಂದ ಇಲ್ಲಿ ನೋಡಿದ್ರೆ ನಗರಸಭೆ ಗಂಗನ ಮಿದ್ದೆ ಆಗಿರ್ಬೋದು, ಹಲವಾರು ಇದು ವಿಡಿಯೋಗಳಿದೆ, ನಾನು ಶೇರ್ ಮಾಡ್ತೀನಿ, ಅದ್ರದ್ದೇನು ತೊಂದರೆ ಇಲ್ಲ. ಆ ವಿಡಿಯೋಗಳಲ್ಲಿ ಗಮನಿಸಿದ್ರೆ ಏನ್ STP UGDಗಳು ವ್ಯವಸ್ಥೆ ಹದಗೆಟ್ಟು ಕಂದವಾರ ಕೆರೆಗೆ ಬಿಡ್ತಾ ಇದ್ದಾರೆ. ಇವತ್ತು ದ್ವಿತೀಯ ಅಂತ ಶುದ್ಧೀಕರಣ ಆಗಿರೋ ನೀರು ಅವ್ರು ಬಿಡ್ತಾ ಇದಾರೆ ಅಂತ ಎಚ್ ಎನ್ ವ್ಯಾಲಿ ಅವ್ರು ಹೇಳ್ತಾ ಇದ್ದಾರೆ. 3ನೇ ಹಂತ ಶುದ್ಧೀಕರಣ ನಾವು ಮಾಡಿದ ನಂತರನೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದ ಯಾರನ್ನು ಪ್ರಶ್ನೆ ಮಾಡೋದು? ಮತ್ತೆ 4ನೇ ಹಂತ ಶುದ್ಧೀಕರಣ ಇಲ್ಲ, 4, 5 ಅಂತ ಶುದ್ಧೀಕರಣ ಹೋದ್ರೆ ನೀರು ಡೆಡ್ ವಾಟರ್ ಆಗಿ ಅಲ್ಲಿ ಜಲಚರಗಳು ಸಾವನ್ನಪ್ತವೆ. ಯಾಕಂದ್ರೆ ಬಿಸ್ಲರಿ ವಾಟರ್ ನಾವು ಕೆರೆ ಮೀನುಗಳನ್ನ ಸಾಕಕ್ ಆಗಲ್ಲ. ಸೊ ಇದನ್ನ ತಡೆಗಟ್ಟಕ್ಕೆ ಪರಿಹಾರ ಹುಡುಕ್ಬೇಕು. ನಾನು ಸಮಸ್ಯೆ ಉದ್ಭವ ಮಾಡಿ ಮಾಧ್ಯಮಗಳ ಮುಂದೆ ಪ್ರಚಾರ ಗಿಟ್ಸ್ಕೊಳ್ಬೇಕು ಅನ್ನೋದು ನಾನು ಇಲ್ಲ. ದಯವಿಟ್ಟು ಆತರ ತಿಳ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ. ನಾನು